ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ಎಲ್ಲರ ಮನೆಗೂ ಕೂಡ ಉಪಯೋಗವಾಗುವಂತಹ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಈ ಉಪಯೋಗ ಇಲ್ಲದೆ ಇರೋ ಹಳೆಯದಾದಂತಹ ಟೀ ಶರ್ಟನ್ನು ಯೂಸ್ ಮಾಡಿಕೊಂಡು ನೋಡಿ. ಟೀ ಶರ್ಟ್ಗಳು ಹಳೇದಾಯಿತು ಅಂತಲೋ ಅಥವಾ ಬಣ್ಣ ಬಿಡ್ತು ಅಂತಲೋ ಅಥವಾ ಬೇರೆ ಬಟ್ಟೆಯ ಬಣ್ಣ ಇದಕ್ಕೆ ತಾಗಿದೆ ಅಂತನೋ ಅಥವಾ ನಮಗೆ ಈ ಬಟ್ಟೆ ಹಾಕಿ ಹಾಕಿ ಸಾಕಾಯ್ತಪ್ಪ ಅಥವಾ ಒಂದೆಲ್ಲೋ ಸ್ವಲ್ಪ ಹರಿದೋಗಿದೆ ಅಂತ ಹೇಳಿ ನಾವು ಬಿಟ್ಬಿಡ್ತೀವಿ ಅಲ್ವಾ. ಇಂಥ ಬಟ್ಟೆಗಳನ್ನು ನಾವು ಬೇಡ ಅಂತ ಬಿಸಾಕುವಂತಹ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ. ನೀವು ಒಮ್ಮೆ ಈ ಹಳೇದಾದಂತಹ ಟೀ ಶರ್ಟ್ನ ಬಿಸಾಡುವ ಮುಂಚೆ ವಿಡಿಯೋ ನೋಡಿದರೆ ನೀವು ಪದೇ ಪದೇ ನೋಡಿ ಈ ಥರ ಬಟ್ಟೆಗಳನ್ನು ಬಿಸಾಡದೇನೆ ರೀಯೂಸ್ ಮಾಡ್ಕೋತೀರ. ನೋಡಿ, ಮೊದಲನೇದಾಗಿ ನಾನೇನು ಮಾಡ್ತೀನಿ, ಈ ಥರ ಟೀ ಶರ್ಟನ್ನು ಹೀಗೆ ಹಾಸ್ಕೊಂಡ್ಬಿಟ್ಟು ಈ ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಪೂರ್ತಿ ಟೀ ಶರ್ಟನ್ನು ನೆಲದ ಮೇಲೆ ನಾವು ನೀಟಾಗಿ ಹಾಸ್ಕೊಂಡ್ಬಿಟ್ಟು ಈ ಸ್ಲೀವ್ಸಿನ ಭಾಗವನ್ನು ಎರಡೂ ಬದಿಯಲ್ಲೂ ಕೂಡ ಸ್ಲೀವ್ಸಿನ ಭಾಗವನ್ನು ನೀವು ಕಟ್ ಮಾಡ್ಕೊಂಡು ತೊಗೊಂಡು ಬನ್ನಿ. ನಾನು ತಿಳಿಸ್ಕೊಡೋ ರೀತಿಯಲ್ಲಿ ನೀವು ಇದನ್ನು ಯೂಸ್ ಮಾಡಿದರೆ ವಾವ್ ಅಂತ ಅನ್ನೋದಂತೂ ಗ್ಯಾರಂಟಿ. ನೋಡಿ, ಟೀ ಶರ್ಟಿನ ಎರಡೂ ಬದಿಯಲ್ಲೂ ಕೂಡ ನಾನೀಗ ಸ್ಲೀವ್ಸಿನ ಭಾಗದಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೀ ಶರ್ಟು ಸ್ವಲ್ಪ ದಪ್ಪವಾಗಿದ್ದರೆ ಹಾಗೆಯೇ ಗಟ್ಟಿ ಬಟ್ಟೆಯದಾಗಿದ್ದರೆ ತುಂಬ ಒಳ್ಳೆಯದು, ಅದು ಹರಿಯೋದಿಲ್ಲ ಬೇಗನೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ದಪ್ಪ ಬಟ್ಟೆ ಇರುವಂತಹ ಗಟ್ಟಿ ಇರುವಂತಹ ಟೀ ಶರ್ಟನ್ನು ನಾನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕ್ಲಾತ್ ಏನಾಗುತ್ತೆ, ನೀವೆಷ್ಟೇ ಅದರ ಮೇಲೆ ಭಾರ ಹಾಕಿದರೂ ಕೂಡ ಇದು ಕಿತ್ತೋಗೋದಿಲ್ಲ ಈಸಿಯಾಗಿ. ಸೊ ನಾನು ಈ ಟೀ ಶರ್ಟನ್ನು ಏನು ಮಾಡಿದ್ದೀನಿ, ಈಗ ಎರಡೂ ಬದಿಯಲ್ಲೂ ಕೂಡ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ವಾ. ನೋಡಿ, ನಂತರ ನೀವೇನು ಮಾಡಬೇಕು ಅಂದರೆ ನೋಡಿ, ಸ್ಲೀವ್ಸನ್ನು ಕಟ್ ಮಾಡಾದಮೇಲೆ ಮೇಲ್ಗಡೆ ಇದೇನು ನಾವು ಕಾಲರ್ ಭಾಗದಲ್ಲಿ ನೋಡಿ ಇಷ್ಟು ಥರ ನಾನು ನಿಮ್ಗೆ ವಿಡಿಯೋ ನೋಡ್ತಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಇರುವಂತಹ ಕಾಲರ್ ಭಾಗದಲ್ಲಿ ನಾನು ಈಗ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಮಗೆ ನೋಡಿ ಈ ರೀತಿ ಪೀಸು ಸಿಗುತ್ತೆ, ಟೀ ಶರ್ಟನ್ನು ಈ ರೀತಿ ಪೀಸು ಸಿಗುತ್ತೆ. ಈಗ ನೀವೇನು ಮಾಡಬೇಕು ಅಂದರೆ ಈ ಟೀ ಶರ್ಟನ್ನು ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ, ಈಗ ಸೀದಾ ಇದೆಯಲ್ಲ ಟೀ ಶರ್ಟು, ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ನಾವು ಕಟ್ ಮಾಡ್ಕೊಂಡಿರುವಂತಹ ಟೀ ಶರ್ಟನ್ನು ಹೀಗೆ ಉಲ್ಟಾ ಮಾಡಿಕೊಂಡು ನೀವು ಕೆಳಗಡೆ ಭಾಗದಲ್ಲಿ ನೋಡಿ ಹೀಗೆ ನೋಡಿ ಈ ರೀತಿ ಕೆಳಗಡೆ ಭಾಗವ ಏನಿತ್ತಲ್ಲ ಅದನ್ನು ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾವು ಮೇಲ್ಗಡೆ ಏನು ಕಾಲರ್ ಭಾಗದಲ್ಲಿ ಕಟ್ ಮಾಡಿದ್ವಲ್ಲ ಅದನ್ನು ನಾನಿಲ್ಲಿ ಕೆಳಗಡೆ ಇಟ್ಕೊಂಡ್ಬಿಟ್ಟು ಅದನ್ನು ನಾನೀಗ ನೋಡಿ ಹೀಗೆ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನೀವು 2ರಿಂದ 3 ಹೊಲಿಗೆ ಸ್ಟಿಚ್ ಮಾಡಿದರೆ ಒಳ್ಳೆಯದು. ನಂತರ ಇಲ್ಲೇ ನಾವು ಸ್ಲೀವ್ಸಿನ ಭಾಗದಲ್ಲಿ ಹಿಂಗೆ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲೂ ಕೂಡ ನೀವು ಇದೇ ರೀತಿಯೇ ಇಲ್ಲಿ ಹೊಲಿಗೆ ಹಾಕಬೇಕು ಎಡ್ಜಿಗೆ. ಓಕೆನಾ? ನೀವು ಮಡಚಿ ಹೊಲಿಗೆ ಹಾಕಿದರೂ ಕೂಡ ಒಳ್ಳೆಯದು. ನೋಡಿ, ಹೀಗೆ ನಾನು ಪೂರ್ತಿಯಾಗಿ ಇದನ್ನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಹೊಲಿಗೆ ಹಾಕೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಸ್ಲೀವ್ಸಿನ ಭಾಗ ನಾವೇನು ಕಟ್ ಮಾಡಿದ್ವಲ್ಲ ಅಲ್ಲಿ, ಹಾಗೆಯೇ ಮೇಲ್ಗಡೆ ಕಾಲರ್ ಭಾಗದಲ್ಲಿ ಕಟ್ ಮಾಡಿದ್ವಲ್ಲ ಅಲ್ಲಿ, ಎರಡೂ ಬದಿಯಲ್ಲೂ ಕೂಡ ನಾನು ಪೂರ್ತಿಯಾಗಿ 2ರಿಂದ 3 ಹೊಲಿಗೆನ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ಇವಾಗ ನಾನು ಆಲ್ರೆಡಿ ಹೊಲಿಗೆನ ನೋಡಿ ಈ ರೀತಿ ಹಾಕ್ಕೊಂಡು ಬಂದಾಗಿದೆ. ಈಗ ನೀವೇನು ಮಾಡ್ತೀರಾ, ನೀವು ಉಲ್ಟಾ ಮಾಡಿ ಇಟ್ಕೊಂಡಿದ್ರಲ್ವ ಈ ಟೀ ಶರ್ಟನ್ನು, ಈಗ ಇದನ್ನು ಸೀದಾ ಮಾಡಿ ಇಟ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ನೋಡಿ, ಅಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಈ ಸ್ಲೀವ್ಸಿನ ಎಡ್ಜಿಗೆ ಏನು ನಾವು ದಪ್ಪ ಇತ್ತಲ್ಲ ಅದು ಮಡಿಚ್ಬಿಟ್ಟು ಹೊಲಿದಿರ್ತಾರಲ್ವ ಅದನ್ನು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಇಲ್ಲಿ ಬೇಕಾಗುತ್ತೆ. ಸೊ ಹಾಗಾಗಿ ಎರಡೂ ಸ್ಲೀವ್ಸಿನ ಬದಿಯಲ್ಲಿ ನಾನು ನೋಡಿ, ನಾವಿಲ್ಲಿ ಮುಂದ್ಗಡೆ ಹೇಗೆ ಮಡಚಿ ಹೊಲಿದಿರೋದಿದೆಯಲ್ಲ ಅಲ್ಲಿ ಮಾತ್ರ ನಾನು ಅದಿಷ್ಟೇ ನನಗೆ ಬೇಕಾಗಿರೋದು. ಸೊ ಎರಡೂ ಸ್ಲೀವ್ಸಲ್ಲೂ ಕೂಡ ಈ ರೀತಿ ಕಟ್ ಮಾಡಿಕೊಂಡು ತೊಗೊಬರ್ತೀನಿ. ನೋಡಿ, ಇದೇ ರೀತಿಯೇ ಎರಡೂ ಸ್ಲೀವ್ಸಲ್ಲೂ ನಾನು ಹೀಗೆ ಕಟ್ ಮಾಡ್ಕೊಂಡು ಬಂದು ನಂತರ ಇದೇನು ಅಟ್ಯಾಚ್ ಆಗಿದೆಯಲ್ಲ ಅದನ್ನು ನೀವು ಬಿಡಿಸ್ಕೊಳ್ಳಿ. ನೋಡಿ, ಇಲ್ಲಿ ಅಟ್ಯಾಚ್ ಆಗಿದೆಯಲ್ವ ಅದನ್ನು ನೀವು ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಓಪನ್ ಮಾಡಿ. ಹೀಗೆ ಓಪನ್ ಮಾಡಿದ ಮೇಲೆ ನಿಮಗೆ 2 ಹ್ಯಾಂಡಲ್ ಥರ ರೆಡಿ ಆಯ್ತಲ್ವ. ಇದನ್ನು ನೀವು ನಾವೇನು ಮುಂಚೆ ಸ್ಟಿಚ್ ಮಾಡಿ ಇಟ್ಟಿದ್ದೀವಲ್ವ ಈ ಟೀ ಶರ್ಟನ್ನು ಅದಕ್ಕೆ ಅಟ್ಯಾಚ್ ಮಾಡಬೇಕು. ನೋಡಿ,
ಎರಡೂ ಕೂಡ ಗಟ್ಟಿಯಾಗಿರೋದ್ರಿಂದ ನಾವು ಇದಕ್ಕೆ ಅಟ್ಯಾಚ್ ಮಾಡೋಣ. ಎಲ್ಲಿ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ಈ ಟೀ ಶರ್ಟನ್ನು ಫಸ್ಟ್ ಹೀಗೆ ನೀಟಾಗಿ ಹಾಸ್ಕೊಂಡ್ಬಿಟ್ಟು ನೋಡಿ, ನಂತರ ನಾವೀಗ ಕಟ್ ಮಾಡ್ಕೊಂಡಿರುವಂತಹ ಸ್ಟ್ರಿಪ್ಸಲ್ಲಿ ಮಿಡಲ್ನಲ್ಲಿ ಹೀಗೆ ಹಚ್ಚಬೇಕು ನೋಡಿ. ಇಲ್ಲಿ ಮಿಡಲ್ಲಿಗೆ ಸ್ವಲ್ಪ ಒಂದೂವರೆ ಇಂಚಿನಲ್ಲಿ ಆ ಸೈಡು ಹಾಗೆ ಈ ಸೈಡು ಎರಡೂ ಬದಿಯಲ್ಲೂ ನೀವು ಕರೆಕ್ಟಾಗಿ ಅದನ್ನು ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಹೀಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ಎರಡೂ ಬದಿಯಲ್ಲೂ ಇದೇ ರೀತಿನೇ ನೀವು ಹೀಗೆ ಅಟ್ಯಾಚ್ ಮಾಡ್ಕೊಂಡು ತೊಗೊಂಡು ಬನ್ನಿ. ಈಗ ಆಲ್ರೆಡಿ ನಾನು ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಅಟ್ಯಾಚ್ ಮಾಡಿದ್ದೀನಿ. ನಂತರ ನೀವು ನೋಡ್ಬೋದು ಇದನ್ನು ಉಲ್ಟಾ ಮಾಡಿ ನಾನು ಅಟ್ಯಾಚ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಇದು ಉಲ್ಟಾ ಆಗಿರೋದನ್ನು ಸೀದಾ ಮಾಡ್ಕೊಳ್ಳೋಣ. ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ, ಇದು ಚೀಲದ ಥರ ರೆಡಿ ಆಯಿತು ಅಲ್ವಾ. ಈಗ ನಿಮ್ಮ ಮನೆಯಲ್ಲಿ ಹಳೆಯದಾಗಿರುವಂತಹ ಬೆಡ್ಶೀಟ್ಗಳಿದ್ದರೆ, ಕರ್ಟನ್ಗಳಿದ್ದರೆ ಅಥವಾ ಹಳೆ ಬಟ್ಟೆಗಳನ್ನು ಎತ್ತಿಡೋದಾಗಿದ್ದರೆ ಈ ಥರ ದೊಡ್ಡದಾಗಿರುವಂತಹ ಚೀಲದಲ್ಲಿ ಹಾಕಿಬಿಟ್ಟು ನೀವು ಆರಾಮಾಗಿ ಮೇಲ್ಗಡೆ ಎತ್ತಿಡ್ಬೋದು. ಆಗ ಧೂಳು ಹಿಡಿಯೋದಿಲ್ಲ. ನೋಡಿ ಎಷ್ಟು ದೊಡ್ಡದಾಗಿರುವಂತಹ ಚೀಲ ಆರಾಮಾಗಿ ರೆಡಿ ಆಗೋಯ್ತು ಅಂತೇಳಿ ಫಟಾಫಟ್ ಅಂತ ಹೇಳಿ ಕೇವಲ 2-3 ನಿಮಿಷದಲ್ಲಿ ನೀವು ಈ ರೀತಿ ದೊಡ್ಡದಾಗಿರುವಂತಹ ಚೀಲನ ರೆಡಿ ಮಾಡಿ ಬಿಡ್ಬೋದು. ಅದು ಕೂಡ ಬೇಡ ಅಂತ ಬಿಸಾಕುವ ಹಳೆಯದಾಗಿರುವಂತಹ ಟೀ ಶರ್ಟನ್ನು ಯೂಸ್ ಮಾಡಿಕೊಂಡು ನೀವು ನೋಡ್ತಿರ್ಬೋದು. ಟೀ ಶರ್ಟಿನ ಕ್ವಾಲಿಟಿ ಚೆನ್ನಾಗಿದೆ, ದಪ್ಪ ಇದೆ, ಬಟ್ಟೆ ಲಡ್ಡಾಗಿಲ್ಲ. ಸೊ ಹಾಗಾಗಿ ಈ ಟೀ ಶರ್ಟು ಬ್ಯಾಗ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳಿ ನಾನು ಇದನ್ನು ದೊಡ್ಡದಾಗಿರುವಂತಹ ಬ್ಯಾಗನ್ನು ರೆಡಿ ಮಾಡಿದ್ದೀನಿ. ನೀವೇನಾದರೂ ಟ್ರಾನ್ಸ್ಫರ್ ಆಗ್ತಾ ಇದ್ದರೆ ಬೆಡ್ಶೀಟ್ಗಳನ್ನು, ಕರ್ಟನ್ಗಳನ್ನು ಇದರಲ್ಲಿ ಸ್ಟೋರ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ನೋಡಿ ತುಂಬಾ ದೊಡ್ಡದಾಗಿರುವಂತಹ ಬ್ಯಾಗ್ ರೆಡಿಯಾಗಿದೆ. ಈಗಂತೂ ಬೇಸಿಗೆಗಾಲ, ಸೊ ಬೆಡ್ಶೀಟ್ಗಳೆಲ್ಲ ಯೂಸ್ ಆಗೋದೇ ಇಲ್ಲ. ಸೊ ಅವನ್ನು ಹಾಗೆ ನೀವು ಮೇಲೆ ಎತ್ತಿಟ್ರೆ ಧೂಳು ಹಿಡಿಯೋದಂತೂ ಗ್ಯಾರಂಟಿ. ಅದನ್ನು ಮತ್ತೆ ವಾಶ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿ ಬ್ಯಾಗ್ಗಳನ್ನು ತಯಾರಿಸ್ಬಿಟ್ಟು ನೀವು ಇದ್ರ ಒಳಗಡೆ ಬೆಡ್ಶೀಟ್ ಆಗಲಿ, ಕರ್ಟನ್ಸ್ ಆಗಲಿ, ಎಕ್ಸ್ಟ್ರಾ ಇರುವಂತಹ ಕ್ಲಾತ್ಗಳಾಗಲಿ ಅವುಗಳನ್ನು ನೀವು ಮೇಲ್ಗಡೆ ಎತ್ತಿ ಇಡಲಿಕ್ಕೆ ಈ ಥರ ಚೀಲಗಳನ್ನು ನೀವು ಬಳಸಬಹುದು. ನೋಡಿ ಹಳೆಯದಾಗಿರುವ ಬಟ್ಟೆಗಳನ್ನು ನೀವು ತೆಗೆದಿಡ್ಲಿಕ್ಕೂ ಕೂಡ ಇದನ್ನು ಬಳಸಬಹುದು. ನೋಡಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಳೆಯ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದುವರೆಗೂ ಕೂಡ ನೀವು ಯೂಟ್ಯೂಬಲ್ಲಿ ಎಲ್ಲೂ ಕೂಡ ನೋಡಿರೋಕ್ಕಿಲ್ಲ. ಆ ರೀತಿಯ ಉಪಯೋಗವನ್ನು ನಾನಿಲ್ಲಿ ತಂದಿದ್ದೀನಿ. ಸೊ ಏನು ಅಂತ ತಿಳ್ಕೊಬೇಕು ಅಂದರೆ ನೀವು ಈ ವಿಡಿಯೋನ ಎಂಡ್ವರೆಗೂ ನೋಡಲೇಬೇಕು. ನೋಡಿ ಇಲ್ಲಿ ನಾನು ಒಂದಿಷ್ಟು ಹಳೆ ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಹಳೇದಾಗಿರುವಂತಹ ಬೆಡ್ಶೀಟ್ ತೊಗೊಂಡಿದ್ದೀನಿ, ಹಾಗೆಯೇ ಹಳೇದಾಗಿರುವಂತಹ ಲುಂಗಿನ ತೊಗೊಂಡಿದ್ದೀನಿ. ನೀವು ಲುಂಗಿನೇ ತೊಗೊಳ್ಬೇಕು ಅಂತ ಏನಿಲ್ಲ, ವೇಲನ್ನು ತೊಗೋಬೋದು ಅಥವಾ ಬೆಡ್ಶೀಟನ್ನು ತೊಗೋಬೋದು, ಹಳೆ ನೈಟಿಯನ್ನು ತೊಗೋಬಹುದು. ಬಟ್ ನಾನಿಲ್ಲಿ ಲುಂಗಿ ಮತ್ತು ಹಳೆಯ ಬೆಡ್ಶೀಟನ್ನು ತೊಗೊಂಡಿದ್ದೀನಿ. ಇವೆರಡನ್ನೇ ಯೂಸ್ ಮಾಡಿಕೊಂಡು ಒಂದು ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡೋಣ. ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ ಇವಾಗ ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ, ಈ ಲುಂಗಿನ ಈಗ ಹೀಗೆ ನೋಡಿ ಹಾಸ್ಕೊತಾ ಇದ್ದೀನಿ. ನಮಗೆ ಇಷ್ಟು ಲುಂಗಿ ಬೇಕಾಗಲ್ಲ, ಸ್ವಲ್ಪವೇ ಸ್ವಲ್ಪ ಆದರೆ ಸಾಕು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇದರಲ್ಲಿ ಸ್ವಲ್ಪ ಕಟ್ ಮಾಡ್ಕೊತೀನಿ. ನೀವು ನೋಡ್ತಿರ್ಬೋದು ಇವಾಗ ಪೂರ್ತಿ ಒಂದೇ ಒಂದು ಪದರಾಗಿ ನಾನೀಗ ಹೀಗೆ ಹಾಸ್ಕೊತಾ ಇದ್ದೀನಿ. ನೋಡಿ ಈ ಥರ ಹಾಸ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ನೋಡಿ, ನನಗೆ ಈಗ ಬೇಕಾಗಿರೋದು ಇಷ್ಟು ಬಟ್ಟೆ ಇದ್ದರೆ ಸಾಕು, ಒಂದು ಯೂಸ್ ಆಗುವಂಥ ವಸ್ತುನ ರೆಡಿ ಮಾಡಬಹುದು. ನೋಡಿ ಇಷ್ಟೇ ಬಟ್ಟೆನ ಸಾಕಾಗುತ್ತೆ. ಮೇಲಿಂದ ಕೆಳಗಿನವರೆಗೂ ಕೂಡ ಪೂರ್ತಿಯಾಗಿ ಹೀಗೆ ಫಸ್ಟ್ ನೀವು ಮಡಚ್ಕೋಬೇಕಾಗತ್ತೆ. ಕಟ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನೀವು ಈ ರೀತಿ ಮಡಚ್ಕೊಂಡ್ಬಿಟ್ಟು ನಂತರ ನಾನು ಇದೇನು ತೋರಿಸಿದ್ನಲ್ಲ ಇಲ್ಲಿ ನೀವು ಕಟ್ ಮಾಡಬೇಕಾಗತ್ತೆ ಈ ಬಟ್ಟೆನ. ಇಷ್ಟು ಬಟ್ಟೆ ಬೇಕಲ್ವ, ಸೊ ಹಾಗಾಗಿ ಇದಿಷ್ಟು ಬಟ್ಟೆನ ಕಟ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಲುಂಗಿನ ನಾನಿಲ್ಲಿ ತೊಗೊಂಡಿಲ್ಲ, ಕೇವಲ ನಾನು ನೋಡಿ ಈ ಲುಂಗಿಯ ಕಾಲು ಭಾಗದಲ್ಲಿ ಅರ್ಧ ಭಾಗವನ್ನು ತೊಗೊಂಡಿದ್ದೀನಿ.
ನೋಡಿ ಇಷ್ಟೇ ಆದರೆ ಸಾಕಾಗತ್ತೆ. ಇದಿಷ್ಟು ಇದ್ಬಿಟ್ರೆ ಸಾಕು, ಎಷ್ಟು ಯೂಸ್ ಆಗುವಂಥ ವಸ್ತುನ ರೆಡಿ ಮಾಡ್ಬೋದು. ನೋಡಿ ಹೀಗೆ ಈ ಲುಂಗಿನ ಹೀಗೆ ಮಡಚಿಬಿಟ್ಟು ನೀವು ಮೇಲಿಂದ ಕೆಳಗಿನವರೆಗೂ ಒಂದು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ಏನಪ್ಪ ಮಾಡ್ತಿದ್ದಾರೆ ಅವನು, ಹೊಲಿಗೆನ ಈ ಲುಂಗಿನ ಕಟ್ ಮಾಡಿಬಿಟ್ಟು ಈಗ ಮೇಲಿಂದ ಹೊಲಿಗೆ ಹಾಕಿದರೆ ಏನು ರೆಡಿ ಆಗುತ್ತೆ ಅನ್ಕೋತಿದ್ದೀರಾ? ನೋಡಿ ಈಸಿಯಾಗಿ ನಿಮಗೆ ಆಗಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ಮೇಲ್ಗಡೆಯಿಂದ ಹೀಗೆ ಹೊಲಿಗೆ ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ, ನಿಮ್ಮನೇಲಿ ತುಂಬ ಹಳೆ ಬಟ್ಟೆಗಳಿದ್ವು ಅಂದರೆ ಅವುಗಳನ್ನು ನೀವು ಹೀಗೆ ಹೊಲಿಗೆ ಹಾಕಿಬಿಟ್ಟು ನೀವು ಅದರೊಳಗಡೆ ಹಾಕ್ಬೋದು. ಬಟ್ ನಾನಿಲ್ಲಿ ಈ ದಪ್ಪ ಬೆಡ್ಶೀಟನ್ನು ನಾನು ಇದರೊಳಗಡೆ ಹಾಕ್ತಾಯಿದ್ದೀನಿ. ನೋಡಿ ಬೆಡ್ಶೀಟ್ಗಳು ಹಳೇದಾಯಿತು ಅಂತನೋ ಅಥವಾ ಹೊತ್ಕೊಂಡ್ರೂ ಕೂಡ ಇದು ಬೆಚ್ಚಗಾಗಲ್ಲ ಅಂತನೋ ಅಥವಾ ವೇಸ್ಟು ಜಾಸ್ತಿ ಇದೆ, ಇದು ತುಂಬ ಹಳೇದಾಯಿತು ಅಂತ ಹೇಳಿ ಬಣ್ಣ ಹೋಗಿದೆ ಅಂತ ಹೇಳಿ ನಾವು ಹಾಗೆ ಇಟ್ಬಿಡ್ತೀವಿ ಅಲ್ವಾ. ಆ ಹಾಗೆ ಇಟ್ಟಿರುವಂತಹ ವೇಸ್ಟ್ ಅಂತ ಬೇಡ ಅಂತ ಇಟ್ಟಿರುವಂತಹ ಬೆಡ್ಶೀಟ್ಗಳನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಈ ಬೆಡ್ಶೀಟನ್ನು ನೋಡಿ ಹೀಗೆ ಈ ರೀತಿ 4 ಭಾಗವಾಗಿ ಹೀಗೆ ಮಡಚಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಆಲ್ರೆಡಿ ಈ ಬೆಡ್ಶೀಟನ್ನು ಕಟ್ ಮಾಡಿಬಿಟ್ಟು ನಾನು ಆಲ್ರೆಡಿ ಹಳೆ ಬೆಡ್ಶೀಟಲ್ಲಿ ಏನು ಮಾಡಬಹುದು ಅಂತ ಹೇಳಿ ಈಗ ಆಲ್ರೆಡಿ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ. ಹಳೆ ಬೆಡ್ಶೀಟಿಂದ ಏನು ಉಪಯೋಗ ಇದೆ, ಯಾವ ರೀತಿ ಅದನ್ನು ರೀಯೂಸ್ ಮಾಡಬಹುದು ಅಂತ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು. ನೋಡಿ ಉಳಿದಿರುವಂತಹ ಬೆಡ್ಶೀಟನ್ನು ನಾನು ಈ ರೀತಿ ಮಡಚ್ಕೋತಾ ಇದ್ದೀನಿ. ನೋಡಿ ಹೀಗೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ ಈ ರೀತಿ ನಾನು ಮಡಚಿಟ್ಕೊಂಡಿದ್ದೀನಿ ಪೂರ್ತಿ ಮೇಲಿಂದ. ನೋಡಿ ಹೀಗೆ ಈ ರೀತಿ ದಪ್ಪವಾಗಿ ಮಡಚಿಟ್ಕೊಂಡಿದ್ದೀನಿ. ಬೆಡ್ಶೀಟೇ ಆಗಬೇಕು ಅಂತೇನಿಲ್ಲ. ನೀವೇನಾದರೂ ನೈಟಿ ಇದ್ದರೆ ಒಂದು 2-3 ನೈಟಿಯನ್ನು ಈ ರೀತಿ ಮಡಚಿಬಿಟ್ಟು ನೀವು ಉದ್ದವಾಗಿ ಇಟ್ಕೋಬಹುದು. ಅಥವಾ ನೀವೇನಾದರೂ ಹೊಲಿಗೆ ಹೊಲಿತಿದ್ರೆ ಚಿಕ್ಕ ಚಿಕ್ಕ ಬಟ್ಟೆಗಳೇನಾದರೂ ಪೀಸ್ಗಳು ಇತ್ತು ಅಂದರೆ ಅವುಗಳನ್ನು ಕೂಡ ನೀವು ಜಾಸ್ತಿ ಬಟ್ಟೆಗಳನ್ನು ಇದರೊಳಗಡೆ ಹಾಕ್ಬೋದು. ನಾನೇನು ಮಾಡ್ತಾಯಿದ್ದೀನಿ, ಲುಂಗಿನ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ನೋಡಿ ಹೀಗೆ ಹಾಸ್ಕೊಂಡ್ಬಿಟ್ಟು ಅದ್ರ ಒಳಗಡೆ ಈ ರೀತಿ ಬೆಡ್ಶೀಟನ್ನು ಇಟ್ಟು ನೋಡಿ ಹೀಗೆ ಈ ರೀತಿ ಮಡಚಿಬಿಟ್ಟು ಹೊಲಿಗೆ ಹಾಕ್ತಿದ್ದೀನಿ. ನೀವು ಹೊಲಿಗೆಯನ್ನು ಕೈಯಲ್ಲಿ ಬೇಕಾದರೂ ಹಾಕ್ಬೋದು ಅಥವಾ ಮಿಷಿನಲ್ಲಿ ಕೂಡ ಹಾಕ್ಬೋದು. ಮಿಷಿನಲ್ಲಿ ಹಾಕಿದರೆ ಸ್ವಲ್ಪ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ಹಾಕಿದರೆ ಬೇಗ ಅದು ಕಿತ್ತು ಹೋಗುತ್ತೆ ಅಷ್ಟೇ. ನೋಡಿ ಈ ರೀತಿ ಕಟ್ ಮಾಡಿರುವಂತಹ ಲುಂಗಿನ ನಾನು ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಬದಿಯಲ್ಲೂ ಕೂಡ ಹೀಗೆ ಇಟ್ಬಿಟ್ಟು ಒಳಗಡೆ ನಾನಿಲ್ಲಿ ಬೆಡ್ಶೀಟನ್ನು ಈ ರೀತಿ ಹಾಸ್ಕೊಂಡಿದ್ದೀನಿ. ಈ ರೀತಿ ಹಾಸ್ಕೊಂಡ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಸ್ಟಿಚ್ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ, ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ ಸೈಡಿಗೆ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನಾನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ, ಆಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೀವು ನೋಡ್ತಿರ್ಬೋದು ಇವಾಗ ನಾನು ಹೊಲಿಗೆನ ಇಲ್ಲಿ ಹಾಕ್ಕೊಂಡು ಬಂದಾಗಿದೆ. ನೋಡಿ ಈ ರೀತಿ ಮಡಚಿಬಿಟ್ಟು ನಾನು ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಿರ್ಬೋದು ದಪ್ಪವಾಗಿ ಒಂದು ಬೆಡ್ ಥರ ರೆಡಿ ಆಯಿತು ಅಲ್ವಾ. ಇವಾಗ ಈ ರೀತಿ ಈಗ ರೆಡಿಯಾಗಿರೋದನ್ನು ನೀವು ಕೂರ್ಲಿಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ ಕೆಳಗಡೆ ಮಕ್ಕಳಿಗೆ ಈ ಸಂಜೆ ಹೊತ್ತು ಬರೀಲಿಕ್ಕೆ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಎಲ್ಲ ಕೂರಿಸ್ತೀರಲ್ವ, ಆವಾಗ ನೀವು ಯೂಸ್ ಮಾಡ್ಕೋಬಹುದು. ದಪ್ಪವಾಗಿರೋದ್ರಿಂದ ಕೂರ್ಲಿಕ್ಕೆ ಅನುಕೂಲ ಆಗುತ್ತೆ, ಬೆಡ್ ಮೇಲೆ ಕೂತ ಹಾಗಾಗುತ್ತೆ. ಸೊ ನೋವು ಕೂಡ ಆಗೋದಿಲ್ಲ, ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ. ನೀವು ಕೂರ್ಲಿಕ್ಕೆ ಅಲ್ದೇ ಇನ್ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂದರೆ, ನೋಡಿ ನಾವು ಬೆಡ್ಗಳಲ್ಲಿ ಈ ರೀತಿ ಬೆಡ್ಡನ್ನು ಹಾಕಿರ್ತೀವಲ್ವ, ಕಾಟಲ್ಲಿ ನಾವು ಹಾಕಿದಾಗ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟುಬಿಡುತ್ತೆ. ನೋಡಿ ಗೋಡೆ ಬದಿಯಲ್ಲಿ ಸ್ವಲ್ಪ ಗ್ಯಾಪ್ ಹಾಗೆ ಇರುತ್ತೆ. ಅಲ್ಲೇನಾದರೂ ನೀವು ಮಲಗಿದಾಗ ಈ ಅಮೃತಾಂಜನ್ ಇಟ್ಕೊಂಡೋ ಅಥವಾ ಫೋನನ್ನು ಇಟ್ಕೊಂಡೋ ಚಾರ್ಜರನ್ನು ಇಟ್ಕೊಂಡೋ ಈ ರೀತಿ ಕೆಲವೊಂದು ಇಟ್ಟಿರ್ತೀವಲ್ವ, ಅವೆಲ್ಲವೂ ಕೂಡ ಈ ಕಾಟಿನ ಕೆಳಗಡೆ ಬಿದ್ದು ಹೋಗಿಬಿಡುತ್ತೆ. ನೋಡಿ ಹೀಗೆ ಗ್ಯಾಪ್ ಇರುತ್ತಲ್ವ, ಈ ರೀತಿ ಗ್ಯಾಪ್ ಉಳ್ಕೊಂಡೇ ಇರುತ್ತೆ. ಸೊ ಹಾಗಾಗಿ ಅದು ಪೂರ್ತಿ ಗೋಡೆಗೆ ಅಟ್ಯಾಚ್ ಆಗದೇ ಇರೋ ಕಾರಣ ನೀವೇನಾದರೂ ಈ ರೀತಿ ಫೋನನ್ನು ಅಥವಾ ಏನಾದರೂ ಲೋಷನನ್ನು ಅಥವಾ ಈ ಥರ ಈ ವಿಕ್ಸು ಅಮೃತಾಂಜನ್ ಈ ಥರ ಎಲ್ಲ ನೀವು ಮಲಗಬೇಕಾದ್ರೆ ದಿಂಬಿನ ಪಕ್ಕದಲ್ಲಿ ಇಟ್ಕೊಂಡಿರ್ತೀರಲ್ವ, ಅವುಗಳೆಲ್ಲವೂ ಕೂಡ ಈ ಗ್ಯಾಪ್ ಇರುವಂತಹ ಜಾಗದಿಂದ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಬಿದ್ದೋಗಿರೋದು ಕೂಡ ನಮ್ಗೆ ಗಮನಕ್ಕೆ ಬರ್ದೇನೆ ಅದು ಎಷ್ಟೋ ದಿನ ಅಲ್ಲೇ ಧೂಳು ಹಿಡಿದು ಬಿಡುತ್ತೆ. ಸೊ ಆದ ಕಾರಣ ನಾನೀಗ ತೋರಿಸ್ಕೊಟ್ಟಿರುವಂತಹ ರೀತಿಯಲ್ಲಿ ನೀವು ಮಾಡಿದರೆ ಇವು ಯಾವುದೂ ಕೂಡ ಕೆಳಗಡೆ ಬೀಳೋದಿಲ್ಲ. ನೋಡಿ ಈ ರೀತಿ ಕಾಟಲ್ಲಿ ನಿಮಗೆ ಗ್ಯಾಪ್ ಉಳಿಬಾರ್ದು, ನೀಟಾಗಿ ಪೂರ್ತಿ ಗೋಡೆ ತನಕ ಕವರ್ ಆಗಬೇಕು ಅಂದರೆ
ನೀವೇನು ಮಾಡಬೇಕು, ನೀವೀಗ ರೆಡಿ ಮಾಡ್ಕೊಂಡಿದ್ದೀರಲ್ವ ಸ್ಮಾಲ್ ಬೆಡ್ಡು, ಆ ಬೆಡ್ಡನ್ನು ನೋಡಿ ಇಲ್ಲಿ ಹಾಕ್ಕೊಂಡ್ಬಿಡಿ. ನೋಡಿ ಈ ರೀತಿ ಸ್ಮಾಲ್ ಬೆಡ್ಡನ್ನು ಈ ರೀತಿ ನೀವು ಕ್ಲೀನಾಗಿ ಹೀಗೆ ಹಾಕ್ಕೊಂಡ್ಬಿಟ್ರೆ ಏನೂ ಕೂಡ ಕೆಳಗಡೆ ಬೀಳೋದಿಲ್ಲ, ನೀಟಾಗಿ ಇರುತ್ತೆ. ನೀವು ನೋಡ್ತಿರ್ಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಸ್ವಲ್ಪ ಕೂಡ ಗ್ಯಾಪ್ ಕಾಣಿಸೋದಿಲ್ಲ, ನೀವಿಟ್ಟಿರುವಂತಹ ಮೊಬೈಲ್ಗಳು ಬೀಳೋದಿಲ್ಲ, ಹಾಗೆಯೇ ನೀವಿಟ್ಟಿರುವಂತಹ ವಿಕ್ಸ್ ಆಗಲಿ ಈ ಅಮೃತಾಂಜನ್ ಆಗಲಿ ಏನೂ ಕೂಡ ಕೆಳಗಡೆ ಬೀಳೋದಿಲ್ಲ. ಆರಾಮಾಗಿ ನೀವು ಮಲ್ಕೋಬಹುದು ನೋಡಿ. ಅಥವಾ ಚಿಕ್ಕ ಮಕ್ಕಳಿದ್ದರೆ ಅವುಗಳನ್ನು ನೀವು ಗೋಡೆ ಬದಿಯಲ್ಲಿ ಮಲಗಿಸ್ತಿರ್ಬೇಕಾದ್ರೆ ಕೈ ಸಿಕ್ಕಂತು ಕಾಲು ಸಿಕ್ಕಂತು ಅನ್ನೋ ತಾಪತ್ರಯ ಕೂಡ ಇರೋದಿಲ್ಲ. ಈ ರೀತಿ ನೀವು ಸೈಡಿಗೆ ಮಾಡಿ ಹಾಕಿಬಿಟ್ರೆ ನೀಟಾಗಿ ಅವಕ್ಕೂ ಕೂಡ ಮೆತ್ತಗೆ ಚೆನ್ನಾಗಾಗತ್ತೆ. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ನಿಮಗೇನಾದರೂ ಇದು ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಒಂದ್ಸರಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು, ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ಹಾಗೆಯೇ ಒಂದು ವಿಚಾರ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯ ದುಡ್ಡನ್ನು ಕಟ್ಟಬೇಕಾಗಿಲ್ಲ, ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ಹಾಗಾಗಿ ಆರಾಮಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಓಕೆ, ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.